ಹರಿಹರದ ದಾಮೋದರ ಪೈ ಮಂಜುನಾಥ ಸ್ಮಾರಕ ಆಸ್ಪತ್ರೆ ಅಂದರೆ ಸಾರ್ವಜನಿಕ ಆಸ್ಪತ್ರೆ ಹಿಂಭಾಗದಲ್ಲಿ ಹೊಸದಾಗಿ ನಿರ್ಮಾಣವಾಗಿರತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ತಾಯಿ ಮಗುವಿನ ಆರೈಕೆ ಆಸ್ಪತ್ರೆ ಈ ಕಳೆದ 10 ತಿಂಗಳಿಂದ ಕಟ್ಟಡ ಸಿದ್ಧತೆಯಾಗಿ ಕಾಯಕಲ್ಪ ಕಾಣದೆ 10 ತಿಂಗಳಿಂದ ಕಾಯಕಲ್ಪ ಕಂಡಿದ್ದಿಲ್ಲ. ಇಂದು ಹರಿಹರದ ಶಾಸಕರು ಇಂದು ಪೂಜೆ ಮಾಡುವ ಮೂಲಕ ಮತ್ತು ಏನು ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಚಾಲನೆಗೊಳ್ಳಲಿಕ್ಕೆ ಪೂಜೆಯಲ್ಲಿ ತೊಡಗಿದ್ದಾರೆ. ಈ ಒಂದು ಆಸ್ಪತ್ರೆ ಬಗ್ಗೆ, ಈ ಚಾಲನೆ ಬಗ್ಗೆ ನಾವು ಮಾನ್ಯ ಶಾಸಕರೊಂದಿಗೆ ಮಾತನಾಡೋಣ. ಇದು ಕೇವಲ ಹಿಂದೆ ಬರ್ತಕ್ಕಂಥ ಕಳೆದ 10 ತಿಂಗಳಿಂದ ಆಗಿರ್ತಕ್ಕಂಥ ಆಸ್ಪತ್ರೆ. ರಾಜ್ಯದಲ್ಲಿ ಕೂಡ ಸಾಕಷ್ಟು PHC ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ನಿರ್ಮಾಣ ಆಗಿದ್ದಾವೆ. ಆದರೆ ನಮ್ಮ ಹರಿಹರದಲ್ಲಿ NH4 ಸಾಕಷ್ಟು ಏನು ಇಲ್ಲಿ ವೆಹಿಕಲ್ಸ್ ಇರೋದ್ರಿಂದ, ಆಮೇಲೆ ಹರಪನಹಳ್ಳಿ, ಹೊನ್ನಳ್ಳಿ ಮತ್ತು ರಾಣೆಬೆನ್ನೂರು, ಹರಿಹರ ಸಾಕಷ್ಟು ಇಲ್ಲಿಗೆ ರೋಗಿಗಳು ಆಗಮಿಸ್ತಾರೆ. ಇಲ್ಲಿ ನಮ್ಮ ಹರಿಹರದ ಸಾರ್ವಜನಿಕ ಆಸ್ಪತ್ರೆಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅವಶ್ಯಕವಾಗಿರುವುದರಿಂದ ಇದು ಕಾಯಕಲ್ಪಕ್ಕೆ ಸಿದ್ಧತೆ ಆಗಿತ್ತು. ಇಂದು ಕೂಡ ಇದಕ್ಕೆ ಏನು ಸಿದ್ಧತೆ ಆಗಿದೆ, ಇಂದು ಪೂಜೆಯನ್ನು ಕೂಡ ಮಾಡಿದ್ದಾರೆ. ಇದು ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಆಗಿದೆ. ಇದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಶಾಸಕರೊಂದಿಗೆ ಮಾಹಿತಿ ಪಡೆಯೋಣ, ಬನ್ನಿ. ನಾವು ಹರಿಹರದ ಸಾರ್ವಜನಿಕ ಆಸ್ಪತ್ರೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನೂತನವಾಗಿ ಕಟ್ಟಡ ಆಗಿರ್ತಕ್ಕಂಥ ಕಾಯಕಲ್ಪಕ್ಕೆ ಸಿದ್ಧತೆಯಾಗಿ ಈಗ ನಮ್ಮ ಹರಿಹರದ ಜನಪ್ರಿಯ ಶಾಸಕರು ಈಗ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗಿದ್ದಾರೆ. ಇದರೊಂದಿಗೆ ನಾವು ಮಾತನಾಡೋಣ. ಸರ್ ನಮಸ್ತೆ. ಸರ್, ಈಗ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕಾಯಕಲ್ಪ ಸಿದ್ಧತೆಯಾಗಿ ಕಳೆದ 1 ವರ್ಷ ಆಯಿತು. ಈಗ ತಾವು ಇವತ್ತು ಪೂಜೆ ಮಾಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಕಟ್ಟಡ ಪೂರ್ಣಗೊಂಡು ಸುಮಾರು 10 ತಿಂಗಳು ಆಗಿದೆ. ಭಾಳಷ್ಟು ಸಾರಿ DHOಗೆ ಮತ್ತು ಇಲ್ಲಿನ ಮುಖ್ಯಸ್ಥರಿಗೆ ತಿಳಿಸಿದ್ರು ಕೂಡ ಇದಕ್ಕೆ ಯಾಕೋ ಸಮಯ ಕೂಡ ಬಂದಿರಲಿಲ್ಲ. ಕೊನೆಗೆ ಆಷಾಢ ಇದ್ದರೂ ಪರವಾಗಿಲ್ಲ, ಪೂಜೆ ಮಾಡಿ ನಾವು ಇಲ್ಲಿ ನಮ್ಮ ರೋಗಿಗಳಿಗೆ ಸೇವೆ ಮಾಡಬೇಕು ಅಂತ ಗಟ್ಟಿ ತೀರ್ಮಾನ ಮಾಡಿ ಪ್ರಾರಂಭ ಮಾಡಿದ್ರೆ ಅದು ತಾನೇ ಏನೇನು ಆಗಬೇಕು ಆಗತ್ತೆ. ಎಲ್ಲ ಬರಲಿ ಅಂತ ಕಾದರೆ ಅದು ಸಾಧ್ಯ ಇಲ್ಲ ಅನ್ನೋ ತೀರ್ಮಾನ ತೆಗೆದುಕೊಂಡು ದಿಢೀರ್ನೆ ಇವತ್ತು ಪೂಜಾ ಕಾರ್ಯಕ್ರಮ ಮಾಡಿದ್ದೀವಿ. ಹರಿಹರೇಶ್ವರ ಊರಮ್ಮನ ಆಶೀರ್ವಾದದಿಂದ ಭಾಳ ಸುಂದರವಾಗಿರ್ತಕ್ಕಂಥ ಈ ಆಸ್ಪತ್ರೆ ನಮ್ಮ ಇದು ಬರೀ ಹರಿಹರ ಒಂದೇ ಅಲ್ಲ, ನಾನು ಭಾಳ ಸಾರಿ ಗಮನಿಸಿದ್ದೀನಿ. ಹರಪನಹಳ್ಳಿ ತಾಲೂಕು, ರಾಣೆಬೆನ್ನೂರು ತಾಲೂಕಿನಿಂದ ಕೂಡ ಇಲ್ಲಿ ರೋಗಿಗಳು ಬರ್ತಾ ಇರೋದ್ರಿಂದ ಈ ಆಸ್ಪತ್ರೆಗೆ ಹೆಚ್ಚಿನ ಸಹಾಯಧನ ನೀಡೋದ್ರ ಮೂಲಕ ಸರ್ಕಾರ ಬಡವರ ಕಷ್ಟಕ್ಕೆ ಸ್ಪಂದಿಸಬೇಕಾದಂಥ ಸಮಯ ಈಗ ಬಂದಿದೆ. ಇವತ್ತು ನಾವು ಪೂಜೆ ಮಾಡಿದ್ದೀವಿ. ಅದೃಷ್ಟ ಏನು ಅನ್ನೋ ಹಾಗೆ ಇವತ್ತು ವೈದ್ಯಕೀಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ದಾವಣಗೆರೆ ಜಿಲ್ಲಾ ಪಂಚಾಯತಿಯಲ್ಲಿ ಮೀಟಿಂಗು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ನಮಗೊಂದು ಒಳ್ಳೆಯ ಅವಕಾಶ. ನಾನು ಕೂಡ ಸಭೆಗೆ ಹೋಗಿ, ಆ ಸಭೆಗೆ ಅಪೇಕ್ಷಿತನಲ್ಲ, ಆದರೂ ಕೂಡ ಆ ಸಭೆಗೆ ಹೋಗಿ ಅವರಿಗೆ ಈ ಆಸ್ಪತ್ರೆಗೆ ಸಿಗಬೇಕಾದಂಥ ಎಲ್ಲ ಸವಲತ್ತುಗಳು, ಅದ ನಂತರ D ಗ್ರೂಪ್ ನೌಕರರು ಮತ್ತು ನರ್ಸ್, ಇನ್ನೂ ಹೆಚ್ಚಿನ ಡಾಕ್ಟರ್ಸ್ ಏನು ಬೇಕೋ ಈ ಎಲ್ಲ ವಿಚಾರವಾಗಿ ಈಗಾಗಲೇ ನಾನು ಡಾಕ್ಟರ್ ಶ್ರೀನಿವಾಸು ಮತ್ತು ಅವ್ರ ತಂಡದ ಜೊತೆ ಚರ್ಚೆ ಮಾಡಿ ಪತ್ರದ ಮೂಲಕ ಅವ್ರನ್ನ ಭೇಟಿ ಆಗ್ತೇನೆ. ಆದಷ್ಟು ಎಷ್ಟು ಸುಂದರವಾಗಿ ಆಸ್ಪತ್ರೆ ಇದೆ, ಅಷ್ಟೇ ಸುಂದರವಾದಂಥ ಕಾರ್ಯಗಳು ರೋಗಿಗಳಿಗೆ ಸಿಗುವಂಥ ಹೆಚ್ಚಿನ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸರ್, ಈಗ ತಮಗೆ ಗೊತ್ತಿದ್ದಂಗೆ 2008ರಲ್ಲಿ ಹಳೆ ಆಸ್ಪತ್ರೆ 50 ಬೆಡ್ಡಿಂದ 100 ಹಾಸಿಗೆ ಮೇಲ್ದರ್ಜೆಗೆ ಏರಿತ್ತು. ಹೌದು, ಅದು ಕೂಡ ಮೇಲ್ದರ್ಜೆಗೆ 50 ಬೆಡ್ಡಿಂದ ಅಷ್ಟೇ ಆಗಿದೆ.
ಅನುದಾನದ ಮಾತ್ರ ಅನುಮೋದನೆ ಪ್ರಸ್ತಾವನೆ ಕಳಿಸಿದ್ದು ಅದು ಅನುಮೋದನೆ ಸಿಕ್ಕಿಲ್ಲ. ಈಗ ತಮ್ಮ ಅದೃಷ್ಟನೂ ಈಗ ಒಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ 50 ಹಾಸಿಗೆಗಳಂಥದ್ದು ಅದು ಕೂಡ 10 ತಿಂಗಳಾದ ತಾವೇ ಹೇಳಿದ್ರಿ ಕಾಯಕಲ್ಪಕ್ಕೆ ಸಿಗ್ತೈತಿ. ಈಗ ಅಲ್ಲಿನ ಒಂದು 50 ಬೆಡ್ಡಿನ 100 ಆಗಿರೋದು ಅಲ್ಲಿಯೂ ಕೂಡ ಪ್ರಸ್ತುತ ಡಿ ಗ್ರೂಪ್ ನೌಕರ ಕೊರತೆ, ಸ್ಟಾಫ್ ನೌಕರ ಕೊರತೆ, ಲ್ಯಾಬ್ ಟೆಕ್ನಿಷಿಯನ್ನು ಪ್ರತಿಯೊಂದು ಕೊರತೆ ಇದೆ. ಈಗ ಅಲ್ಲಿ ಆದ ಕೊರತೆ ಇರಬೇಕಾದ್ರೆ ಈಗ ಹೊಸ ಆಸ್ಪತ್ರೆ ಯಾವ ರೀತಿ ನಿಭಾಯಿಸ್ಲಿಕ್ಕಾಗುತ್ತೆ? ಈ ಎಲ್ಲವನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಮಾತನಾಡಿ ಅವರಿಗೆ ಹರಿಹರ ಆಸ್ಪತ್ರೆಯ ಸಂಪೂರ್ಣ ವಿವರವನ್ನು ನೀಡಿ, ಅದರ ಜೊತೆ ನನಗೆ ಭಾಳ ಆತ್ಮೀಯರು ಖಾದರ್ ಅವರು ವೈದ್ಯಕೀಯ ಸಚಿವರಾಗಿದ್ದಾರೆ. ನನಗೆ ವಿಶ್ವಾಸ ಇದೆ ಅವರ ಮೂಲಕ, ಪ್ರಿನ್ಸಿಪಲ್ ಸೆಕ್ರೆಟರಿ ಮೂಲಕ ಆದಷ್ಟು ಬೇಗ ಎಲ್ಲ ಸವಲತ್ತುಗಳನ್ನು ಈ ಆಸ್ಪತ್ರೆಗೆ ತರ್ತೀನಿ. ಸರ್, ಈಗ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇಲ್ಲಿ ವೈದ್ಯರು, ಮಕ್ಕಳ ಡಾಕ್ಟ್ರು ಮತ್ತು ಹೆರಿಗೆ ಡಾಕ್ಟ್ರ್ ಅಷ್ಟೇ ಬರ್ತಾರೆ. ಈಗ ಅಲ್ಲಿಂದ ಸಿಬ್ಬಂದಿ ವೈದ್ಯರು ಇಲ್ಲಿ ಕಳಿಸಿದಾಗ ಆಸ್ಪತ್ರೆಗೆ ಕೂಡ ಹಾಳಾಗೋ ಪರಿಸ್ಥಿತಿ ಬರ್ಬೋದಾ? ಆಗ್ಲಿಕ್ಕೆ ಬಿಡ್ತೀರಾ? ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಎಲ್ಲ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರ್ತೀನಿ. ಏನು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಪೂಜೆ ಇಂದು ನಡೆದಿದೆ. ಇದಕ್ಕೆ ಪ್ರಭಾರಿ ಆಡಳಿತ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಶ್ರೀನಿವಾಸ ನಮ್ಮೊಂದಿಗಿದ್ದಾರೆ. ಇದರೊಂದಿಗೆ ನಾವು ಮಾಹಿತಿಯನ್ನು ಪಡೆಯೋಣ. ಸರ್, ಹೇಳಿ ಸರ್, ಈಗ ಪೂಜೆಯನ್ನು ಮಾಡಿದ್ರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಕಳೆದ 10 ತಿಂಗಳಿಂದ ಕಾಯಕಲ್ಪಕ್ಕೆ ಸಿದ್ಧತೆ ಆಗಿತ್ತು. ಇಂದು ಶಾಸಕರಿಂದ ಪೂಜೆ ಮಾಡಿಸಿರಿ. ಇದಕ್ಕೆ ಯಾವ ರೀತಿ ವೈದ್ಯರು ಮತ್ತು ಸ್ಟಾಫ್ ನರ್ಸುಗಳು ಯಾವ ರೀತಿ ಇದೆ, ಏನು ಮಾಹಿತಿ ಇದೆ ತಮಗೆ? ಇದು ನಮ್ಮದು 50 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ನಾವು ಇವತ್ತು ಅಧಿಕೃತವಾಗಿ ಪೂಜೆ ಮಾಡಿ ಈ ದಿನದಿಂದ ನಾವು ಹೊರರೋಗಿ ಸರ್ವಿಸಸನ್ನು ಕೊಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನು ಒಳರೋಗಿಗಳು ಮತ್ತು ಎಲ್ಲ ಆಪ್ರೇಷನ್ಸ್ ಮಾಡಲಿಕ್ಕೆ ನಮ್ಮದು ಇನ್ನೂ ಸ್ವಲ್ಪ ಬೇಡಿಕೆಗಳಿದೆ. ಸಿಬ್ಬಂದಿ ಕೊರತೆ ಇದೆ, ಮತ್ತು ಕಾಟ್ಸು ಮತ್ತು ಕೆಲವು ಫರ್ನಿಚರ್ಸು ಎಕ್ವಿಪ್ಮೆಂಟ್ಸ್ ಎಲ್ಲ ಬರಬೇಕು. ಅದನ್ನೆಲ್ಲ ನಾವು ಮೇಲಾಧಿಕಾರಿಗಳಿಗೆ ಮತ್ತು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇವತ್ತು ಬಂದಿದ್ದಾರೆ, ಅವ್ರಿಗೂ ಸಹ ಬೇಡಿಕೆ ಪತ್ರವನ್ನು ನೀಡಿದ್ದೇವೆ. ಹಾಗೂ ಇಲ್ಲಿನ ಹಾಲಿ ನಮ್ಮ MLA ಸಾಹೇಬ್ರಿಗೂ ವಿಷಯವನ್ನು ತಿಳಿಸಿದ್ದೇವೆ. ಅವೆಲ್ಲ ಬಂದ ತಕ್ಷಣ ಮುಂದೆ ಹಂತ ಹಂತವಾಗಿ ನಾವು ಎಲ್ಲ ಸರ್ವಿಸಸನ್ನು ನಮ್ಮಿಂದ ಆದಷ್ಟು ಚೆನ್ನಾಗಿ ಎಲ್ಲರಿಗೂ, ಎಲ್ಲ ರೋಗಿಗಳಿಗೂ ಮುಟ್ಟುವ ರೀತಿಯಲ್ಲಿ ನಾವು ಸರ್ವಿಸಸನ್ನು ಕೊಡಲು ನಾವು ನಿರ್ಧಾರ ಮಾಡಿದ್ದೀವಿ. ಹಾಗೂ ನಮ್ಮ ವೈದ್ಯರ ತಂಡ ಆಯಿತು, ನಮ್ಮ ಸಿಬ್ಬಂದಿಯವರು ಎಲ್ಲರೂ ಶ್ರಮಪಟ್ಟು ನಾವು ಇಲ್ಲಿ ಕೆಲಸ ನಿರ್ವಹಿಸುತ್ತೇವೆ ಎಂದು ನಾನು ಈ ಮೂಲಕ ತಿಳಿಸ್ತೇನೆ. ಸರ್, ಈಗ ಹಳೆ ಆಸ್ಪತ್ರೆ ಇರೋದು 15ಇಂದ 100 ಬೆಡ್ಗೆ ಮೇಲ್ದರ್ಜೆಗೆ ಏರಿದೆ. ಈಗ ಅದನ್ನು ನಿಭಾಯಿಸ್ಲಿಕ್ಕಾಗಲ್ಲ ಅಲ್ಲಿ. ಮತ್ತು ಈಗ ಅಲ್ಲಿಂದ ಸಿಬ್ಬಂದಿ ಇಲ್ಲಿಗೆ ಯಾವ ರೀತಿ ಸಿಬ್ಬಂದಿ ನೇಮಕ ಆಗಿದ್ದಾರೆ, ವೈದ್ಯರು ಯಾವ ರೀತಿ ನೇಮಕ ಆಗಿದ್ದಾರೆ, ಸ್ಟಾಫ್ ನರ್ಸ್ಗಳು, ಲ್ಯಾಬ್ ಟೆಕ್ನಿಷಿಯನ್ ಇವೆಲ್ಲ ಬೇಕಲ್ಲ ಇಲ್ಲಿಗೆ? ಇಲ್ಲ, ಆ್ಯಕ್ಚುಲಿ ಈ ಆಸ್ಪತ್ರೆಗಂತಲೇ ಸಿಬ್ಬಂದಿ ಬರ್ತಾರೆ, ಬೇರೆ ತಗೊಳ್ಳೋ ತನಕ ತಾತ್ಕಾಲಿಕವಾಗಿ ಅಲ್ಲಿನವ್ರನ್ನ ನಾವು ಇಲ್ಲಿ ಯುಟಿಲೈಸ್ ಮಾಡಿಕೊಂಡು ಇಲ್ಲೂ ಸಹ ಕೆಲಸಗಳನ್ನು ತಗೊಳ್ತಾ ಇದ್ದೀವಿ. ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿರಾ? ಇಲ್ಲಿಗೆ ಬಂದಿದೆ, ಗೌರ್ಮೆಂಟಿಂದ ನಮಗೆ ಆರ್ಡ್ರೂ ಬಂದಿದೆ, ಎಲ್ಲರಿಗೂ ಕಾಂಟ್ರಾಕ್ಟಲ್ಲಿ ತೊಗೊಂಡ್ಬಿಟ್ಟು ಕೆಲಸ ನಿರ್ವಹಿಸ್ಕೊಳ್ಳಿ ಅಂತ. ನಾವು ಆ ಪ್ರೋಸೆಸನ್ನು ಈಗಲಿಂದನೇ ಶುರು ಮಾಡ್ತೀವಿ. ಮೋಸ್ಟ್ಲಿ ಒಂದು ತಿಂಗಳಲ್ಲಿ ನಾವು ಎಲ್ಲ ಇಲ್ಲಿ ಬೇಕಿರ್ತಕ್ಕಂಥ ಸಿಬ್ಬಂದಿಯನ್ನು ಸಹ ತಗೊಳ್ತೀವಿ. ಈಗ ಓನ್ಲಿ ಈಗ OPD ಬೇಸಿಕ್ ಮತ್ತು ಅಡ್ಮಿಷನ್ ಮಾಡ್ತೀರಿ ಇಲ್ಲಿ? ಅಡ್ಮಿಷನ್ ಎಲ್ಲಿ ಸದ್ಯಕ್ಕೆ ಹಳೆ ಆಸ್ಪತ್ರೆಯಲ್ಲಿ ಅಡ್ಮಿಷನ್ಸ್ ಇರುತ್ತೆ. ಇಲ್ಲಿ OPD ಹೊರರೋಗಿಗಳ ಸೇವೆಗಳು ಮಾತ್ರ ಕೊಡ್ತಾಯಿದ್ವಿ. ಯಾಕಂದರೆ ಇಲ್ಲಿಗೆ ಅಂತ ವೈದ್ಯರ ನೇಮಕ ಆಗಿದಾರ? ಇಲ್ಲಿಗೆ ಅಂತಿಲ್ಲ, ಆ್ಯಕ್ಚುಲಿ ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇರೋದ್ರಿಂದ ಅಲ್ಲಿರುವಂಥ ವೈದ್ಯರು ಸಹ ಇಲ್ಲೇ ಕೆಲಸ ನಿರ್ವಹಿಸ್ತೀವಿ. ಮತ್ತು ಮುಂದಿಂದ ಈಗ ಸಾರ್ವಜನಿಕವಾಗಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆರೈಕೆ ಯಾವ ರೀತಿ ಆಗುತ್ತೆ ಇಲ್ಲಿ? ಡೆಫಿನೆಟಾಗಿ ಇದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪ್ರಾರಂಭವಾಗಿರೋದ್ರಿಂದ ಅಲ್ಲಿಗಿಂತ ಇಲ್ಲಿ ಹೆಚ್ಚಿನ ಸೇವೆಗಳು ಸಿಗುವ ಸಾಧ್ಯತೆಗಳಿದೆ. ಮೆಡಿಸಿನ್ ಎಲ್ಲ ಇಂಡಿಯಾಗೆ ಜಾಸ್ತಿ ಆಗುತ್ತೆ ಸರ್? ಹೌದು, ಎಲ್ಲವೂ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಬಜೆಟೂ ಬರುತ್ತೆ. ಅದು ಹಂತ ಹಂತವಾಗಿ ನಾವೆಲ್ಲ ಪ್ರಯತ್ನನೂ ಮಾಡ್ತಾಯಿದ್ದೀವಿ. ಬಟ್ ಹೆಚ್ಚಿನ ಕೆಲವು ಸರ್ವಿಸಸ್ ಇಲ್ಲಿ ನಾವು ಕೊಡ್ತೇವೆ. ತಾವು ಕೂಡ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದೀರಾ, ಪ್ರಭಾರಿ ಮಾಡಿದ್ದೀರಾ, ತಾವು ಕೂಡ ಇದಕ್ಕೆ ಸಾಥ್ ನೀಡಿದ್ದೀರಾ. ಏನು ಅನ್ಸುತ್ತೆ ತಮಗೆ? ಯಾವ ರೀತಿ ನಿಭಾಯಿಸ್ಲಿಕ್ಕೆ ಶ್ರೀನಿವಾಸ್ ಡಾಕ್ಟರ್ಗೆ ಮತ್ತು ಇರ್ತಕ್ಕಂಥ ವೈದ್ಯರಿಗೆ ಯಾವ ರೀತಿ ಸಹಕಾರ ನೀಡ್ತೀರಾ? ನಾವು ನಮ್ಮ MCH ಕಡೆಯಿಂದ ನಾವು ಡಾಕ್ಟರ್ಸ್ಗಳು ಇದ್ದೀವಿ. ಬಟ್ ನಮಗೆ ಮೇನ್ ಅಂದರೆ ಸ್ಟಾಫ್ ನರ್ಸ್ ಬೇಕು, ಆಮೇಲೆ ಗ್ರೂಪ್ ಡಿಸ್ ಬೇಕು. ಈಗ ಒಂದು ಸಲ ಎಂಟ್ರ್ ಆದಮೇಲೆ ಹಾಸ್ಪಿಟ್ಲು ಕ್ಲೀನ್ ಇರಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಹಾಸ್ಪಿಟ್ಲಿಗೆ ಮೇನ್ ಅಂದರೆ ಗ್ರೂಪ್ ಡಿಸ್ ಬೇಕು. ಗ್ರೂಪ್ ಡಿಸ್ ಇಟ್ಕೊಂಡು ಮತ್ತು ಸ್ಟಾಫ್ ನರ್ಸ್, ಎಕ್ಸ್ಟ್ರಾ ಸ್ಟಾಫ್ ನರ್ಸ್ ಬೇಕು. ಅವರಿದ್ದರು ಅಂದರೆ ನಾವು ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಹಾಸ್ಪಿಟ್ಲು ದೊಡ್ಡದಿದೆ, ಬಟ್ ಸ್ಟಾಫ್ ಕಡಿಮೆ ಇದ್ದಾರೆ. ಹಂಗಾಗಿ ರಾತ್ರಿ ಎಲ್ಲ ಡ್ಯೂಟಿ ಮಾಡಬೇಕಾದ್ರೆ ಸ್ಟಾಫ್ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ತಾಲೂಕು ಅನುಷ್ಠಾನ ಸಮಿತಿಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾದಂಥ ನಂದಿಗಾವಿ ಶ್ರೀನಿವಾಸ್ ಇದ್ದಾರೆ. ಅವರು ಕೂಡ ಈಗ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಭೇಟಿ ನೀಡಿ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಇವರು ಕೂಡ ಆಸ್ಪತ್ರೆ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ನಮ್ಮ ಕಲೆ ಹಾಕಿದ್ದಾರೆ ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಳಿ ಸರ್, ತಾವೀಗ ಸಾಕಷ್ಟು
ಆಸ್ಪತ್ರೆಗೆ ಭಾಳ ಭೇಟಿ ಕೊಟ್ಟಿದ್ದೀರ. ಈಗ ಹಳೆ ಆಸ್ಪತ್ರೆನೂ ಕೂಡ ತಾವು ನೋಡಿದರೆ ಈಗ ಹೊಸ ಆಸ್ಪತ್ರೆ ನಮಗೆ ಅವಶ್ಯಕತೆ ಇದೆ. ಹರಿಹರದಲ್ಲಿ NH4 ರಾಷ್ಟ್ರೀಯ ಹೆದ್ದಾರಿ ಇರೋದರಿಂದ ಆಮೇಲೆ ರಾಣೆಬೆನ್ನೂರು, ಹೊನ್ನಾಳಿ, ಹರಪನಹಳ್ಳಿ, ಹರಿಹರ ಸಾಕಷ್ಟು ಇಲ್ಲಿಗೆ ರೋಗಿಗಳು ಸಾರ್ವಜನಿಕರು ಆಸ್ಪತ್ರೆಗೆ ಬರ್ತಾರೆ. ಇಲ್ಲಿ ನಮ್ಮ ಸೇವೆ ಭಾಳ ಅವಶ್ಯಕತೆ ಇದೆ ಅಂತಂದು ಹೇಳ್ತಾರೆ. ಸಾರ್ವಜನಿಕರು ಉಪಯೋಗ ಆಗಬೇಕು. ಈಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಾಕಷ್ಟು ವೈದ್ಯರ ಮತ್ತು ಸ್ಟಾಫ್ ನರ್ಸು, ಡಿ ಗ್ರೂಪ್ ನೌಕರು ಕೊರತೆ ಇದೆ. ಇದನ್ನು ಯಾವ ರೀತಿ ನಿಭಾಯಿಸ್ತೀರಿ? ಸಾರ್ವಜನಿಕರಿಗೆ ಯಾವ ರೀತಿ ಲೋಕಾರ್ಪಣೆ ಮಾಡ್ತೀರಾ? ಇವತ್ತು ತುಂಬ ದಿವಸದಿಂದ ಕಾದಿದ್ದು ಒಂದು ದಿವಸ ಇವತ್ತು ಬಂದೈತಿ. ಅಟ್ಲೀಸ್ಟ್ ಇವತ್ತು ಹಾಸ್ಪಿಟ್ಲ್ ಓಪನ್ ಆಗಿದೆ. ಇದಕ್ಕೆ ನಾವೆಲ್ಲರೂ ಖುಷಿ ಪಡೋಣ. ಈಗೇನು ಸ್ಟೆಪ್ ಬೈ ಸ್ಟೆಪ್ ಇವತ್ತು ಹೇಳಿದ್ದೀನಿ ಸಿಎಮ್ಗೆ, ನಿಮಗೆ ಈ ಹಾಸ್ಪಿಟ್ಲಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದಷ್ಟು ಲಿಸ್ಟ್ ಮಾಡಿಕೊಟ್ರೆ. ಇವತ್ತು ZP ಮೀಟಿಂಗ್ ನಡೀತಾ ಇದೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದಿದ್ದಾರೆ, ಅವ್ರಿಗೊಂದು ರಿಕ್ವೆಸ್ಟ್ ಕೊಟ್ಟರೆ ಮಿನಿಸ್ಟ್ರಿಗೆ ನಾನು ಮುಂದಿನ ವಾರ ಮಾತಾಡ್ತೀನಿ. ಮಿನಿಸ್ಟ್ರದ ಹೋದ ವಾರನೂ ನಾನು ಮಾತಾಡಿ ಬಂದಿದ್ದೀನಿ. 2 ಹಾಸ್ಪಿಟ್ಲು ನಮಗೆ ತುಂಬ ಮೂಲ ಸೌಕರ್ಯಗಳು ಕೊರತೆ ಇದೆ, ಅಲ್ಲಿ ಫರ್ನಿಚರ್ಸ್ ಎಲ್ಲ ಬೇಕಾಗಿದೆ ಅಂತ ಅವ್ರು ಲೀಸ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ. ಅವರು ಬಂದು ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ 1 ತಿಂಗಳು 2 ತಿಂಗಳೊಳಗೆ ನಿಮ್ಗೆ ಏನು ಬೇಕು ಎಲ್ಲ ಸೆಟಲ್ ಮಾಡ್ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಆಯಿತಾ. ಬಟ್ ಪ್ರಯತ್ನ ಮಾಡ್ತೀವಿ ಸರ್. ಯಾಕಪ್ಪ ಅಂದರೆ ಈಗ ಹಳೆ ಆಸ್ಪತ್ರೆಯಿಂದ ಇಲ್ಲಿಂದ ಸಿಬ್ಬಂದಿ ವೈದ್ಯರು ಬಂದೆ ಅಂದ್ರೆ ಆ ಆಸ್ಪತ್ರೆ ಹಾಳ್ಬಿಡುತ್ತೆ. ಅದು ಆಗಬಾರ್ದು. ಇಲ್ಲ, ಅದು ಆಗಿಬಿಡಲ್ಲ, ಅಲ್ಲಿ ಆ್ಯಕ್ಚುಲಿ ಎಲ್ಲ ಎಕ್ಸೆಸ್ ಪೇಷಂಟ್ ಆಗ್ತಾಯಿದ್ರು. ಈಗ ಇದು ಮಕ್ಕಳು ಮತ್ತು ಹೆರಿಗೆ ಆಸ್ಪತ್ರೆ ಇದಾಗಿರೋದು ತುಂಬ ಚೆನ್ನಾಗಿದೆ. ಇದಕ್ಕೂ ಸಪ್ರೇಟ್ ಇರ್ತೈತೆ. ಇಲ್ಲಿ ಬೇರೆ ವ್ಯವಸ್ಥೆನೇ ನೋಡಿದ್ರೆಲ್ಲ ಹೈಫೈ ವ್ಯವಸ್ಥೆ ಆಗಿದೆ. ಸೊ ಅಲ್ಲಿ ರೆಗ್ಯುಲರ್ ಫಿಸಿಷಿಯನ್ನು ENT ಅದೆಲ್ಲ ಅದನ್ನೆಲ್ಲ ಅಲ್ಲಿ ನೋಡ್ತಾ ಇರ್ತಾರೆ. ಯಾವುದೋ ಹಾಸ್ಪಿಟ್ಲಿಗೆ ಆಳ್ಬಿಡಲ್ಲ. ತಮ್ಮ ಗಮನಕ್ಕಿರಲಿ, ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು 7-8 ಆಸ್ಪತ್ರೆಗಳು 50ರಿಂದ 100 ಹಾಸಿಗೆ ಮೇಲ್ದರ್ಜೆಗೇರಿ ಅನುಮೋದನೆ ಕೊಟ್ಟಿದ್ರು, ಪ್ರಸ್ತಾವನೆ ಆಗಿದೆ. ಅದರಲ್ಲಿ ಅನುದಾನದ ಪ್ರಸ್ತಾವನೆ ಆಗಿಲ್ಲ. ಇಲ್ಲಿ ಆ ಪ್ರಯತ್ನ ಇದೆ ಅಂದ್ರೆ ಇಲ್ಲೇ ಟೆಂಡರ್ ಕರೀತಾರೆ, ನಮಗೆ ಎಷ್ಟು ಜನ ನೌಕರು ಬೇಕೋ ಅಷ್ಟು ಜನ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಪ್ರಯತ್ನ ಮಾಡ್ತೀರಾ? ಅದನ್ನು ಆಲ್ರೆಡಿ ನಾನು ಅದು FDಗೆ ಹೋಗಿ ಒಂದ್ಸರಿ ವಾಪಸ್ ಬಂದೈತಿ. ಆ ಫೈಲ್ನು ಫಾಲೋಅಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇದನ್ನು 300 ಬೆಡ್ಡಿಗೆ ಅಪ್ಗ್ರೇಡ್ ಮಾಡೋಕ್ಕೆ ಏನೇನು ಫೈಲ್ ಬೇಕೋ ಅದನ್ನು ಪ್ರಿಪ್ರೇಷನ್ ಮಾಡ್ಕೊತೀನಿ. ಯಾಕಂದರೆ ನಮ್ಮದು ಮೆಡಿಕಲ್ ಕಾಲೇಜ್ ಪ್ರಿಪ್ರೇಷನ್ ಇರೋದ್ರಿಂದ ಇದು ಫಸ್ಟ್ ಸ್ಟೆಪ್ ನಾನು ಪಾಸ್ ಆಗಬೇಕಿಲ್ಲಿ. ಹಾಗಾಗಿ 300 ಬೆಡ್ಡಿಗೆ ಏನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಅದ್ರ ಹಾಸ್ಪಿಟ್ಲ್ ಇತ್ತಲ್ಲ ಅದ್ರ ಮೇಲೆ ಒಂದು ಹೈಟೆಕ್ ಲ್ಯಾಬಿಗೂ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಸೊ ಈ ಥರ ಎಲ್ಲ ಮಾಡ್ಕೊಂಡು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸರಿ, ಹಿಂದೆ ಮಾಜಿ ಶಾಸಕ ರಾಮಪ್ಪನವ್ರು ಇದ್ದಾಗ ಈ ನಕ್ಷೆ, ನೀಲಿ ನಕ್ಷೆ ರೆಡಿಯಾಗಿ ಆಲ್ರೆಡಿ ಆರೋಗ್ಯ ಸೌಧದಲ್ಲಿದೆ. ನಾವು ಕೂಡ ಹೋಗಿ ಬಂದಿದ್ದಾವೆ. ಅದು ಒಂದು ಆಯ್ತು ಅಂದ್ರೆ ಫೈನಾನ್ಸ್ಲಿ ಪ್ರಸ್ತಾವನೆ ಅನುಮೋದನೆ ಸಿಕ್ತೆ ಅಂದ್ರೆ ಇವರಿಗೆ ಆಟೋಮೆಟಿಕ್ಲಿ ಅನುದಾನ ಇಲ್ಲಿ ಬಂದು ಬೀಳುತ್ತೆ. ಅದನ್ನು ಪ್ರಯತ್ನ ಮಾಡಿದೆ ಅಂದ್ರೆ ನಮ್ಮ ಹರಿಹರ ಆಸ್ಪತ್ರೆ ಫಾಲೋಅಪ್ ಮಾಡ್ತಾಯಿದ್ದೀನಿ. 2-3 ಸರಿ ಆರೋಗ್ಯ ಸೌಧದಲ್ಲಿತ್ತು ಫೈಲು ತೊಗೊಂಬಂದು ವಾಪಸ್ ಹಾಕಿ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹೋಗಿ ಇನ್ನೊಂದು 14 ಲಕ್ಷ ಡಿಫ್ರೆನ್ಸ್ ಬಂದಿತ್ತು, ಅದನ್ನು ಮ್ಯಾಚ್ ಮಾಡಿಕೊಟ್ಟಿದ್ದೀನಿ. ಸದ್ಯ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಅಭಿವೃದ್ಧಿ ಆಗ್ತೈತಿ. ಆದಷ್ಟು ಬೇಗ ಆಗುತ್ತೆ. ಸರ್, ಹರಿಹರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈಗ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೂ ಮತ್ತು ಸುತ್ತಮುತ್ತಲ ಜನಕ್ಕೆ ಇಲ್ಲಿನ ಒಂದು ಸೌಲಭ್ಯ ಈ ರೀತಿ ಇದೆ, ಪಡ್ಕೊಳ್ಳಿಕ್ಕೆ ಯಾವ ರೀತಿ ಹೇಳ್ತೀರಿ ಸರ್? ನಾನು ಹರಿಹರ ತಾಲೂಕು ಜನತೆಗೆಲ್ಲ, ಇಡೀ ಡಿಸ್ಟಿಕ್ ಜನತೆ, ಈ ಕಡೆ ಹರಪನಹಳ್ಳಿ ಜಾಯ್ನ್ ಆಗುತ್ತೆ, ರಾಣೆಬೆನ್ನೂರು, ಈ ಕಡೆ ಹೊನ್ನಾಳಿ, ಶಿವಮೊಗ್ಗ, ಅವರೆಲ್ಲರೂ ಇಲ್ಲಿ ಪಾಸ್ ಆಗ್ಬೇಕಾದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬಹಳಷ್ಟು ಜನ ಇಲ್ಲಿ ವಿಸಿಟ್ ಕೊಟ್ಟು ಹೋಗ್ತಾರೆ. ಯಾಕಂದರೆ ಮಧ್ಯದಲ್ಲಿ ದಾವಣಗೆರೆ ಹೋಗೋರು ತೊಂದರೆ ಆಯ್ತು ಅಂದರೆ ಫಸ್ಟ್ ಇಲ್ಲಿಗೆ ಬರ್ತಾರೆ. ಸೊ ಹಾಗಾಗಿ ಎಲ್ಲರೂ ಇದ್ರದ್ದು ಸದುಪಯೋಗ ಪಡ್ಕೊಂಡ್ರೆ ಆಸ್ಪತ್ರೆಯೊಳಗೆ ಏನೇ ತೊಂದರೆ ಇದ್ದರೂ ಕೂಡ ನಮ್ಮ ARS ಮೆಂಬರ್ಗಳು ಇರ್ತಾರೆ. ಅವರು ಕೂಡ 24/7 ಆ್ಯಕ್ಟಿವ್ ಇದ್ದಾರೆ. ಈ ಥರ ARS ಮೆಂಬರ್ ನಾನು ಹಿಂದೆ ಕೊಟ್ಟಿದ್ದ. ಬಟ್ ಮಧ್ಯರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಕೂಡ ನಮ್ಮ ARS ಮೆಂಬರ್ಗಳು ಬಂದು ಪಬ್ಲಿಕ್ಕಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಅತಿ ಮೀರಿ ನಿಮಗೆ ಏನೋ ಪ್ರಾಬ್ಲಮ್ ಆದರೆ ನನಗೆ ಫೋನ್ ಮಾಡಿ ನಾನು ಇರ್ತೇನೆ. ನಕ್ಷತ್ರ TV ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.